ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ಒಂದು ರಿಸರ್ವೇಷನ್ ಸಲುವಾಗಿ ಅದರಲ್ಲೂ ಜಾತಿ ಗಣತಿ ನಾವು ಮಾಡೇ ಮಾಡ್ತೀವಿ. ಅವರಿಗೆ ಸಿಗುತ್ತಿರುವಂಥ ಎಷ್ಟು ಜನಸಂಖ್ಯೆ ಅದ ಆ ಜನಸಂಖ್ಯೆ ಆದ ಮೇಲೆ ಅವರಿಗೆಲ್ಲ ಮೀಸಲಾತಿ ಘೋಷಣೆ ಆಗುವಂಥದ್ದು ಇದು ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ರೈತರ ಬಗ್ಗೆ ಇವಾಗ ನಿಮಗೆ ಹೇಳಿದಾಗ MSP ಗ್ಯಾರಂಟಿ ಕೊಡ್ತೀವಪ್ಪ ಅಂತ ಹೇಳ್ತಾ ಇದ್ದಾರೆ. ಮತ್ತು ರೈತರ ನಮ್ಮ ಇವರು MS ಸ್ವಾಮಿನಾಥನ್ ಅವರ ಏನಪ್ಪ ಸೀಟು +50 ಇದು ನಾವು ಎಲ್ಲರೂ ಕೊಡ್ತೀವಿ. ಮತ್ತು ಈಗಾಗಲೇ ಇಲ್ಲೇ 30 ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು. ಬಂದ ತಕ್ಷಣ ಅವ್ರಿಗೆಲ್ಲರಿಗೂ ಆ ಮೆರಿಟ್ ತಕ್ಕಂಗೆ ಯಾರು ಎಷ್ಟು ಪರ್ಸೆಂಟ್ ಅಂದ್ರೆ ಅವ್ರಿಗೆ ಕೊಡ್ತೀನಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಇವತ್ತು ಒಂದು ರೂಟ್ ಲೆವೆಲ್ ಹೋಗಿ ಮಾತಾಡುವಂಥ ಕಸು ಏನಾದರೂ ಬಂದಿದ್ರೆ ಅದು ಈ ಪಾದಯಾತ್ರೆಯಿಂದ ಅಂತ. ಇದರಿಂದ ಇವತ್ತು ಈ ದೇಶದ ದೊಡ್ಡ ಒಬ್ಬ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಹೊರಹೊಮ್ತಾ ಇದ್ದಾರೆ. ಮತ್ತು ಇವತ್ತು ಅನಿವಾರ್ಯವಾದ ಒಂದು ಬಲಿಷ್ಠ BJPಯ ಬಲಿಷ್ಠ ನಾಯಕ ಮೋದಿಯವರು ಸೋಲಿಸೋದು ಸುಲಭದ ಕೆಲಸ ಅಲ್ಲ ಅನ್ನೋದು ಸಹಿತ ಎಲ್ಲರೂ ಕನ್ಫರ್ಮ್ ಆಗಲಿಕ್ಕತ್ತದ. ಆದರೆ ಮಾಡಿದ ಕರ್ಮ ತನ್ನನ್ನು ಸುಡುವುದಲ್ಲದೆ ತನ್ನನ್ನು ಸುತ್ತುವುದಲ್ಲದೆ ಬೇರಾರನ್ನು ಸುತ್ತುವುದಯ್ಯ ಅಂತ ಚನ್ನಬಸವೇಶ್ವರರು ಹೇಳ್ತಾ ಇದ್ದಾರೆ. ಆ ಮಾತು ಸತ್ಯ ಅನಿಸ್ತದೆ. ನಮಗೆ ಮಾಡಿದ ಕರ್ಮ ನಮ್ಮನ್ನ ಸುತ್ತಾವ, ನಮಗೆ ಕಾಡ್ತಾವ ಅಂತೇಳಿ ಎಂದೋ ಹೇಳಿದ ಮಾತು ಇವತ್ತು ನಿಜ ಅನ್ನಿಸ್ಲಿಕ್ಕದ. ಇವತ್ತು ಮೋದಿಜಿಯವರು ಇವೆಲ್ಲ ಮಾಡಿ ಪ್ರೈವೇಟ್ರಿಗೆ ಹೊರಟಂಥ ಸಮಯದಲ್ಲಿ ಇವತ್ತು ಒಂದೊಂದಾಗಿ ಇವತ್ತು ನೋಡ್ರಿ ಎಲೆಕ್ಟ್ರಲ್ ಬಾಂಡ್ ಅವ್ರ ಸುತ್ತಲಿಗೆ ಶುರುವಾಗ್ಯದ. ಎಲೆಕ್ಟ್ರಲ್ ಬಾಂಡದ ಕೇಸ್ ಇವತ್ತು ನೋಡ್ರಿ 24 ತಾಸು ಕೊಡಬೇಕಂತ ಹೇಳಿದರು. ಇನ್ನು 15 ತಾರೀಕಿಗೆ ಅದು ಪಬ್ಲಿಷ್ ಆಗಬೇಕಂತ ಆರ್ಡರ್ ಮಾಡಿದ್ದಾರೆ. ಅದು ತಪ್ಪಿಸೋ ಸಲುವಾಗಿ ಇವತ್ತು ಪ್ರಯತ್ನ ಸಾಕಷ್ಟು ನಡೆದಿದ್ದಾವೆ. ಆ ಬಾಂಡನ್ನು ಎಲೆಕ್ಷನ್ ಕಮಿಷನ್ ಪಬ್ಲಿಷ್ ಮಾಡಬಾರದು ಅಂತ ಅನ್ನುವಂಥ ಲೆಕ್ಕದಲ್ಲೇ ರಾಷ್ಟ್ರಪತಿಯವರಿಂದ ಸಹಿತ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮೋದಿ ಪರ ಇದ್ದಂಥ ಜನ. ಅಂದ್ರೆ ಅದು ಗೊತ್ತಾಗಬಾರ್ದು ಎಷ್ಟದ ಏನಂತ. ಇದು ಈ ಶತಮಾನದ ದೊಡ್ಡ ಒಂದು ಹಗರಣ ಆಗುತ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕ್ಷಣಕ್ಕೂ ಮೋದಿಜಿಯವರು ಒಂದು ಗಾಬರಿ ಆದಂಥ ಅಂಜುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಹೊರಗೆ ಬರಬಾರದಪ್ಪ ಅನ್ನುವಂಥ ಏನು ಸಾಧ್ಯತೆ ಎಲ್ಲ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ರಾಹುಲ್ರವರು ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಪರ್ಮನೆಂಟಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ಕೊಡೋದ್ರ ಜೊತೆಗೆ ಮೋದಿಯವರು ತಾವು ಮಾಡಿದಂಥ ಈ 10 ವರ್ಷಗಳ ಕೆಲಸಗಳು ಒಂದೊಂದಾಗಿ ಅವ್ರನ್ನ ಕಾಡ್ತಾ ಇದ್ದಾವಂಥವು. ಅವು ಯಾವ ರೀತಿ ಹೋಯ್ತಾವೆ ಗೊತ್ತಿಲ್ಲ. ಈ ಒಂದು ತಿಂಗಳೊಳಗೆ ಜನವರಿಯಿಂದ ಫೆಬ್ರವರಿ ಇದು ಒಂದು ತಿಂಗಳು, ಇದು ಮಾರ್ಚ್ ತಿಂಗಳ ಆರಂಭದಲ್ಲಿದ್ವಿ ನಾವು. ಒಂದು ವಾರ ಮುಗಿತಾ ಇದೆ. ಈ ಒಂದು ಎರಡೂವರೆ ತಿಂಗಳಲ್ಲೇ 1.5 ತಿಂಗಳಂತ 2 ತಿಂಗಳ ಹಿಂದೆ ಒಂದು ಪವರ್ಫುಲ್ ಇದ್ದಂಥ ಮೋದಿಯವರು ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಹಾಕಿತು ಅದರಂತ ನಿಧಾನಕ್ಕೆ ಡೌನ್ ಟೋಡನ್ ಕೆಳಗೆ ಬರ್ತಾ ನಡೆದಿದ್ದಾರೆ. ಅವ್ರ ವ್ಯಕ್ತಿತ್ವ ಕೆಳಗೆ ಇಳಿತಾ ನಡೆದ. ಯಾಕಪ್ಪ ಸುಪ್ರೀಂ ಕೋರ್ಟ್ ಏನು ಸಣ್ಣ ಕೆಲಸ ಮಾಡಿಲ್ಲ. ಅದನ್ನು ನಾವು ಯಾವಾಗಲೂ ಮರೀಲಿಕ್ಕೆ ಹೋಗಬಾರ್ದು. ಅದು ನಿಜವಾಗಿಯೂ ಸುಪ್ರೀಂ ಕೋರ್ಟ್ ಇದ್ದು ಎಲೆಕ್ಟ್ರಲ್ ಬಾಂಡ್ಗಳನ್ನು ಹೊರಗೆ ಹಾಕಬೇಕು. ಯಾರಿಂದ ಬಂತು ಯಾರಿಗೆ ಹೋಯ್ತು ಅನ್ನೋದು ಗೊತ್ತಾಗಲೇಬೇಕು ಜನಸಾಮಾನ್ಯರಿಗೆ. ಅದು ಅಂದಾಗ ಮಾತ್ರ ಒಂದು ಸಮಾನತೆ ಮೇಲೆ ಇಲ್ಲಿ ಇಲೆಕ್ಷನ್ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ರಿಂದಾಗೆ ಇವತ್ತೇನೋ ಒಂದು ರೀತಿಯಿಂದ ಈ ಒಂದು ಸಮಕುಸ್ತಿಗೆ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲದಪ್ಪ ಅಂತಂದರೆ ಮೋದಿಯವರು ಈ ಸಲನೂ ಗೆದ್ದ ಬಿಟ್ಟರು ಅನ್ನುವಂಥ ವಾತಾವರಣ ಇತ್ತು. ಇದರ ಅರ್ಥ ಈಗ ಗೆದ್ದರಂತೂ ಹೇಳಿಕ್ಕೆ ಸಾಧ್ಯ ಇಲ್ಲ ಮೋದಿಯವರು, ಅದು ಸೋಲ್ತಾರಂತೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಪರಿಣಾಮ ಮಾತ್ರ ಜನರ ಮೇಲೆ ಆಗಲಿಕ್ಕೆ ಆಗ್ತದೆ. ಜನರು ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇವತ್ತು ಬೆಲೆ ಏರಿಕೆಯಿಂದಾಗಿ ಪ್ರತಿಯೊಬ್ಬರೂ ಇದರ ಒಂದು ಬಿಸಿಗೆ ಇವತ್ತು ಅಲ್ಲಾಡೋದ ಸ್ಥಿತಿ ಆಗಿದೆ. ಬೆಲೆ ಏರಿಕೆ, ಬಡತನ ಇವೆಲ್ಲ ಮುಂದೆ ಬರ್ತಾವೆ. ಮತ್ತು ನಿರುದ್ಯೋಗ ಅಂತ ಸಾಕಷ್ಟು ಕಾಣಲಿಕ್ಕತ್ತದ. ಜೊತೆಗೆ ಈಗ ನಿಮ್ಮ ಜೊತೆ ಚರ್ಚೆ ಮಾಡಿದಂಗೆ ಅಗ್ನಿವೀರ್ ಇದು ನಮ್ಮ ಯುವಕರಿಗೆ ಒಂದು ದೊಡ್ಡ ಶನಿ ಆಗಿಬಿಟ್ಟದ. ಯಾಕಂದರೆ ಬಹಳಷ್ಟು ವರ್ಷಕ್ಕೆ 80,000 ಸೈನಿಕರಿಗೆ ಉದ್ಯೋಗ ಕೊಡುತ್ತಿರುವಂಥ ಈ ಕ್ಷೇತ್ರದಲ್ಲಿ ಇವತ್ತು ಬರೀ 40,000 ಮಾಡಿ ಅದು 4 ವರ್ಷದ 4 ಜನರಲ್ಲಿ 3 ಜನರು ಹೊರಗೆ ಹಾಕಿ ಒಬ್ಬರಿಗೆ ಮಾತ್ರ ಪರ್ಮನೆಂಟ್ ನೌಕರಿ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂಥ ಈ ಅಗ್ನಿವೀರವನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ತಪ್ಪದ ಅನ್ನೋದು. ಮತ್ತು ಇನ್ನೊಂದು ಮಾತನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಈ ವಿಷಯ ಅಗ್ನಿವೀರ ಮಾಡಿದಂಥ ಒಂದು ವಿಷಯ ಅಂದಿನ ಚೀಫ್ ಆರ್ಮಿ ಅವರಿಗೆ ಗೊತ್ತಿರಲಿಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ವಿಷಯಗಳನ್ನು ಈ ನಮ್ಮ ಮೋದಿಜಿಯವರ ಸರ್ಕಾರ ಅದರ ಸಂಬಂಧಿಸಿದಂಥ ಹೈಯರ್ ಅಥಾರಿಟಿ ತಿಳಿಸಲು ತಂದಿದ್ದಾರೆ ಅನ್ನುವಂಥ ಎಷ್ಟೋ ತಪ್ಪುಗಳನ್ನು ಮಾಡಿದ್ದಾರೆ ಇವರು ಅನ್ನುವ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಜನರಕ್ಕೆ ಇದೆಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ರೀತಿ ಜನಾಂದೋಲನದಂಗೆ ಆಗಿಬಿಟ್ಟದು. ಯಾವುದೋ ಪ್ರಸಂಗದಿಂದ ಯಾವುದೇ ಒಂದು ಇದರಲ್ಲಿ ಇದನ್ನು ಬಂದ್ ಮಾಡಬೇಕು.